ಆಗಲಿ ಯಾವ ಮಾರ್ಗದವರಾಗಲಿ ಅಲ್ಲಿಂದ ಬಂದ ಜನರನ್ನು ತೊಗೊಂಡು ಸರ್ಕಾರ ರಚಿಸಬೇಕು ಅನ್ನೋಂಥ ವಿಚಾರಗಳೆಲ್ಲ ಇಲ್ಲಂತಲ್ಲ ಅದು ದೂರದೃಷ್ಟಿಕೋನ ಎಷ್ಟು ಮಟ್ಟಿಗೆ ಆಗ್ತದೆ ಇಲ್ಲೋ ಗೊತ್ತಿಲ್ಲ. ಬಟ್ ಪ್ರಯತ್ನ ಮಾತ್ರ ನಿರಂತರವಾಗಿ BJP ಮಾಡ್ತಾಯಿದೆ ಅನ್ನೋದು ಇಲ್ಲಿಯ ವರ್ಷನ ನೋಡಿದಾಗ ಇಲ್ಲಿಯ ಅಭಿಪ್ರಾಯಗಳನ್ನು ಕೇಳ್ಕೊಂಡಾಗ ಸಹಜವಾಗಿ ಅನ್ನಿಸ್ತಾ ಹೌದಪ್ಪ ಏನೋ ಅದಪ್ಪ ಇಲ್ಲ ಅಂತೇಳಿ. ಒಟ್ಟಿನಲ್ಲೇ ಕಾಂಗ್ರೆಸ್ ಈಗ ತನ್ನಂತ ಉಳಿಸ್ಕೊಂಡು ರಾಷ್ಟ್ರ ಮಟ್ಟದಲ್ಲಿ ಬೆಳೆಸಬೇಕಾಗಿದ್ದು ಅದರ ಕರ್ಮ ಆಗಿದೆ. ಆ ಕಡೆ ಲಕ್ಷ್ಯ ಹಾಕೋಣ ಈ ತಿಕ್ಕಾಡದಲ್ಲಿ ಕೈ ಹಾಕಿದ್ರೆ ಮಾಡಿದರೆ ಮತ್ತು ತಮ್ಮದೊಳಗೆ ತಿಕ್ಕಾಡ್ತಾ ಹೋದ್ರೆ ಮತ್ತು ಜೊತೆಗೆ ಸಿದ್ದರಾಮಯ್ಯನವರು ಸಹಿತ ತಮ್ಮೆಲ್ಲ ಶಾಸಕರ ವಿಶ್ವಾಸ ತೆಗೆದುಕೊಂಡ ತಮ್ಮ ಆಡಳಿತ ನಡೆಸ್ತಾ ಹೋದ್ರೆ ತೊಂದರೆ ಮಾತ್ರ ಅನುಭವಿಸೋದು ನಿಶ್ಚಿತನ ಅಂತ ಹೇಳ್ತಾ ಕಾಂಗ್ರೆಸ್ ತನ್ನ ಭಿನ್ನ ಮತೀಯ ಚಟುವಟಿಕೆ ಶಾಸಕರನ್ನು ವಿಶ್ವಾಸ ತೆಗೆದುಕೊಂಡ ಮುಂದುವರಿಬಹುದಾ ಅದು ಸಿದ್ದರಾಮಯ್ಯವ್ರಿಗೆ ಗೊತ್ತ ಮುಂದುವರಿಬೇಕಂತೇಳಿ ಅವರು ಈಗ ಮಾತುಕತೆ ಶುರು ಮಾಡಿಸಿದ್ದಾರೆ. ಬೇರೆ ನಮ್ಮ ಪಾಟೀಲ್ರಿಗೂ ಭೇಟಿಯಾಗಿದ್ದಾರೆ, ಇನ್ನು ರಾಜು ಕಾಗೆಯವ್ರಿಗೂ ಭೇಟಿ ಆಗ್ತಾರೆ, ಅವ್ರ ಜೊತೆ ಮಾತಾಡ್ತಾರೆ, ಅವ್ರು ತಮ್ಮ ಅಭಿಪ್ರಾಯ ಹೇಳ್ತಾರೆ. ಅವ್ರ ಭಾಗದ ಏನೋ ಕೆಲವು ಡಿಮಾಂಡ್ಸ್ ಇರ್ತಾವೆ, ತಮಗೂ ಅಷ್ಟು ಅನುಕೂಲ ಆಯಿತು, ತಮ್ಮ ಕ್ಷೇತ್ರಕ್ಕೂ ಅಷ್ಟು ಅನುಕೂಲ ಆಯಿತು ಅಂದೇಳಿ ಎಲ್ಲ ನೆಲೆಯಲ್ಲೇ ಕಾಂಗ್ರೆಸ್ ಸಹಿತ ಹಲವು ಭಿನ್ನ ಮತಗಳಿಂದ ತಳಮಳಿಸ್ತಾ ಇದೆ, ಕುದೀತಾ ಇದೆ. ಇದರಲ್ಲಿ ಎರಡು ಮಾತಿಲ್ಲ ಅಂತ ಹೇಳ್ತಾ ನೋಡೋದಿನ ಏನೇನು ಆಗ್ತದೆ ಮುಂದಿನ ದಿನದಲ್ಲೇ ಅಂತ ಹೇಳ್ತಾ ನಿಮಗೆ ಲೈಕ್ ಆಗಿರ್ಬೋದು ಈ ವಿಡಿಯೋ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸಬೇಡ್ರಿ. H60 ನ್ಯೂಸ್ ಆಗ್ತದೆ. ಸಿದ್ದರಾಮಯ್ಯ ಸತ್ಯ ಕೈಗಳಲ್ಲಿ ವಂದನೆಗಳು.